ಆಯ್ತು. ಆದರೆ ಇಡೀ ಚುನಾವಣೆಯಲ್ಲಿ ನಮ್ಮೆಲ್ಲರನ್ನ ಆಕರ್ಷಿಸಿದ್ದು ಮಾತ್ರ ಗೋಕುಲ್ಪುರಂ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಹೆಣ್ಣು ಅಲ್ಲದ ಗಂಡು ಅಲ್ಲದ ಮಂಗಳಮುಖಿ ಚಂದ್ರಮ್ಮ. ನಾವೀಗ ಚುನಾವಣೆಯ ಸೋಲು ಗೆಲುವಿನ ಬಗ್ಗೆ ಚರ್ಚಿಸುವುದಕ್ಕಿಂತ ಹೆಚ್ಚಾಗಿ ನಾವು ಅವರನ್ನ ನೇರವಾಗಿ ಭೇಟಿಯಾದಾಗ ಅವರುಗಳು ತೆರೆದಿಟ್ಟ ಅವರ ನೈಜ ಜೀವನ ಚಿತ್ರಣ ನಮ್ಮ ಮನ ಕಲ್ಕಿದ್ದಾದರೂ ಯಾಕೆ, ಬನ್ನಿ ನೋಡೋಣ. ನಮಸ್ಕಾರ. ನನ್ನ ಮೊದಲನೇ ಪ್ರಶ್ನೆ, ಹತ್ರ ಬನ್ನಿ. ನಿಮ್ಗಳಿಗೂ ಯಾಕೆ ಎಲೆಕ್ಷನ್ ಇರ್ಬೇಕನ್ನಿಸ್ತು? ಸದ್ಯದ ವ್ಯವಸ್ಥೆ ಸರಿ ಇಲ್ಲ ಅಂತನೋ ಅಥವಾ ಇರುವ ರಾಜಕಾರಣಿಗಳು ಸರಿ ಇಲ್ಲ ಅಂತನೋ? ಎರಡು ಸರಿ. ಈಗಿನ ರಾಜಕಾರಣಿಗಳು ಕುಳಿಗೆಟ್ಟು ಹೋಗಿದ್ದಾರೆ, ಅದಕ್ಕೆ ದೇಶದ ವ್ಯವಸ್ಥೆನೂ ಹದಗೆಟ್ಟು ಹೋಗಿದೆ. ಆದ್ರೆ ಈಗಿರೋ ರಾಜಕಾರಣಿಗಳಿಗಿಂತ ನೀವ್ ಹೇಗೆ ಭಿನ್ನ? ತುಂಬಾ ಭಿನ್ನ. ಗಂಡ ರಾಜಕಾರಣಿಗಳೇ ಭೂಮಿ ಬಗ್ಗು, ಬಂಗಾರ ತಿಂದು ಹಾಲು ಕುಡಿಯೋ ಅಣ್ಣ ತಮ್ಮಂದ್ರು. ಧೂಳು ಇಲ್ಲದೆ ಇರೋ ರಸ್ತೆ ಮೇಲೆ ಕುಂತು ಮಣ್ಣಿನ ಮಗ ಅಂತ ಕುರ್ಚಿಯಲ್ಲಾದಾಗ ಕುಟುಂಬದವರೆಲ್ಲ ಬಂದು ಕೈ ತೋರಿಸಿ ಕೊನೆಗೆ ಅದೇ ಕೈ ಕೊಟ್ಟು ಓಡ್ ಹೋಗೋರು. ಇವರೆಲ್ಲರೂ ಮಾಡ್ತಾ ಇರೋದು ಜನರನ್ನ ಪುಣ್ಯಗಳಾಗಿಸಿ ತಮ್ಮ ಕುಟುಂಬನ ಒಪ್ಪಿಸ್ಕೊಂತ ಇರುವಂತಹ ಸ್ವಾರ್ಥ ರಾಜಕಾರಣ. ಅದೇ ನಾವು ಹಂಗಲ್ಲ ನೋಡಿ. ನಮ್ದು ಈ ಕಡೆ ಹೆಣ್ಣು ಇಲ್ಲ, ಮಕ್ಕಳು ಇಲ್ಲ, ಮನೇನೂ ಇಲ್ಲ, ಮಠನೂ ಇಲ್ಲ. ಹಂಗಾಗಿ ನಮಗ್ ಸ್ವಾರ್ಥನೂ ಇಲ್ಲ. ನಾವೇನೇ ಮಾಡಿದ್ರು ಸಮಾಜಕ್ಕೆ ಮಾಡ್ಬೇಕು. ಅಂದ್ರೆ ನಿಮ್ಗೆ ನಿಮ್ದೇ ಆದಂತ ಸಂಸಾರ ಇಲ್ವಾ? ಸಂಸಾರ ನಾನು ಈ ಕಡೆ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ತಿಳಿದ ಮರುಕ್ಷಣ ನನ್ನ ಹೆತ್ತ ತಂದೆ ತಾಯಿಗಳೇ ನನ್ನನ್ನು ಚಪ್ಪಿಗಿಂತ ಕೀಳಕೊಂಡು ಮನೆಯಿಂದ ಹೊರಗಟ್ಟಿದ ಮೇಲೆ ಇನ್ನೆಲ್ಲಿ ಮನೆ ಇನ್ನೆಲ್ಲಿ ಸಂಸಾರ. ಆ ಘಟನೆ ನಾನು ಈಗಲೂ ನೆನೆಸ್ಕೊಂಡ್ರೆ ಆದ್ರೂ ನಿಮ್ಮ ಸ್ವಂತ ಹೆತ್ತ ತಂದೆ ತಾಯಿ ನಿಮ್ಮ ಮನೆಯಿಂದ ಹೊರಗೆ ಹಾಕಿದ್ರೇನಂತೆ? ಈ ಎಜುಕೇಟೆಡ್ ಸೊಸೈಟಿಯಲ್ಲಿ, ಅದು ಹೆಚ್ಚಿನ ಜನ ವಿದ್ಯಾವಂತರು ಬುದ್ಧಿವಂತರು ಇರೋ ವಿಶಾಲವಾದ ಬೆಂಗಳೂರು ಅಂತ ನಗರದಲ್ಲಿ ನಿಮ್ದೇ ಆದಂತ ಬದುಕನ್ನು ನೀವು ಕಟ್ಕೋಬಹುದಾಗಿತ್ತಲ್ಲ? ಅಕ್ಷರ ತುಂಬ್ಕೊಂಡ್ರ ಅಷ್ಟ ಅಲ್ರಿ, ಮನಸ್ನ್ಯಾಗ ಮನುಷ್ಯತ್ವ ಇರ್ಬೇಕು. ಅಲ್ಲ, ನಮ್ಮ ಚಂದ್ರಕ್ಕ ಬೆಂಗಳೂರಿನಾಗ ಎಲೆಕ್ಷನ್ ನಿಂತಾಳ ಅನ್ನೋದನ್ನ ಟಿವಿ ಒಳಗ್ ನೋಡಿ ಬೆಂಗಳೂರಿನಾಗ ನಮಗೂ ಜೀವನ ಐತಿ ಅಂತ ಬಿಜಾಪುರದಿಂದ ಬಂದ್ರಿ. ಆದ್ರೆ ಏನೈತಿ ಏನೈತಿ? ಕಾಮಕರ ಕೂಟ, ಕೀಚಕರ ಕಾಟ. ನಮ್ ಕಡೆ ಹಂಗಲ್ರಿ, ಇಲ್ಲಿ ಎಷ್ಟು ಶ್ರೀಮಂತರಲ್ರಿ, ಎಲ್ಲರೂ ಬಡ ಜನರು, ಬಡ ರೈತರು. ನಮ್ಮನ್ನ ಬಾಯಿ ತುಂಬಾ ಜೋಗಮ್ಮ ಅಂತ ಕರೀತಾರ್ರಿ. ದೇವ ಜನ ಅಂತ ಕಾಣ್ತಾರ್ರಿ ನಮ್ಮನ್ನ. ಕೇಳಿದ್ರ ಕೊಡಕ ರೊಕ್ಕ ಇಲ್ಲದ್ರು ಅಷ್ಟ ಅವತ್ತು ಮನೆಗಿರೋ ರೊಟ್ಟಿನಾರು ಇಲ್ಲ ಒಂದು ತಣ್ಣನಾರು ಕೊಡ್ತಾರ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಮರ್ಯಾದೆ ಕೊಟ್ಟು ಪ್ರೀತಿಯಿಂದ ಮಾತಾಡಿಸ್ತಾರ್ರಿ. ಬೆಲೆ ವಿದ್ಯೆ ಇಲ್ಲದ್ರೆ ನಡಿತೈತಿ,
ಮನಸ್ಸು ಹೊಲಸಾಗಿರಬಾರ್ದು. ಉತ್ತರ ಸಿಕ್ತಾ? ಮುಂದಿನ ಪ್ರಶ್ನೆ. ಒಂದು ಮಾತಿದೆ, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತ. ಅದೇ ರೀತಿ ನೀವು ಮರ್ಯಾದೆಯಿಂದ ಜನರ ಜೊತೆ ನಿಂತ್ಕೊಂಡ್ರೆ ಅವರು ನಿಮಗೆ ಮರ್ಯಾದೆ ಕೊಟ್ಟು ನಿಲ್ಕೊಳ್ತಾರೆ. ಅದನ್ನ ಬಿಟ್ಟು ಸಭ್ಯಸ್ಥರಾಗಿ ರೋಡಲ್ಲಿ ಹೋಗೋರ್ನ ಅಸಹ್ಯವಾಗಿ ಅವ್ರನ್ನ ಕಾಡ್ಸೋದು, ಅಸಭ್ಯವಾಗಿ ಅವ್ರ ಹತ್ರ ದುಡ್ಡು ಕೇಳೋದು ಸರಿನಾ? ನಾವ್ ಹಂಗ್ ಮಾಡ್ತೀವಿ ಅನ್ನೋದಕ್ಕಿಂತ ಯಾಕೆ ಹಂಗ್ ಮಾಡ್ತೀವಿ ಅಂತ ನೀವು ಯಾವತ್ತಾರು ಯೋಚಿಸಿದೀರಾ? ನಾನು ನಿನ್ನ ಈಗಲೂ ಒಂದು ಪ್ರಶ್ನೆ ಕೇಳ್ತೀನಿ. ನಿನ್ನ ಈ ಶ್ರೇಷ್ಠವಾದ ಸಮಾಜದಲ್ಲಿ ನನಗೆ ಒಂದೇ ಒಂದು ಕೆಲಸ ಕೊಡ್ಸಕ್ಕಾಗತ್ತಾ ನಿನ್ ಕೈಲಿ? ಹಾಗಂತ ನಾವೇನ್ ಕೈ ಕೊಟ್ಕೊಂಡು ಸುಮ್ಮನೆ ಕುಂತಿರ್ಲಿಲ್ಲ. ಕೆಲಸ ಕೇಳಕ್ ಹೋದಾಗ ಆದ ಅನುಭವಗಳು ಒಂದ ಎರಡ. ಹೆಸರು ಲಿಂಗ. ಓ ನೀವು ಹಂಗ ನೀವು ಅದೇನ್ ಮಾಡ್ತೀರಾ ಸರ್? ದಯವಿಟ್ಟು ಹಂಗೆ ಹೇಳ್ಬೇಡಿ ಸರ್. ನಿಮ್ಮ ಆಫೀಸಲ್ಲಿ ಒಂದ್ ಕೆಲಸ ಕೊಡ್ಸಿ ಸರ್. ನಾನು ಏನೇ ಕೆಲಸ ಕೊಟ್ಟು ಮಾಡ್ತೀನಿ ಸರ್, ಪ್ಲೀಸ್ ಸರ್. ಹೌದಾ? ಆಫೀಸ್ ಕೆಲ್ಸದ ಜೊತೆ ಸ್ವಲ್ಪ ಪರ್ಸನಲ್ ಕೆಲ್ಸನೂ ಇರುತ್ತೆ, ಮಾಡ್ತೀಯಾ? ದುನಿಯಾ ದೊಡ್ಡದಾಗಿದೆ, ಬಾ ತೋರಿಸ್ತೀನಿ. ಒಂದು ಮಾತು ಕೇಳ್ತೀನಿ ನಿಮ್ಮ ಹತ್ರ. ಎಷ್ಟೋ ಜನ ನಮ್ಮ ಬೆಂಗಳೂರಲ್ಲಿ ಬರೀ ಗಂಡಸು ಮ್ಯಾನೇಜರ್ ಅಲ್ಲ, ಎಷ್ಟೋ ಜನ ಒಳ್ಳೆ ಲೇಡೀಸ್ ಮ್ಯಾನೇಜರ್ಗಳಿದ್ದಾರೆ. ಅವ್ರ ಹತ್ರ ಕೆಲಸ ಕೇಳ್ಕೊಂಡು ಹೋಗಿದ್ರೆ ನಿಮ್ಗೆ ಒಳ್ಳೇದು ಆಗ್ತತ್ತೇನೋ ಅಂತ ನನ್ನ ಪ್ರಶ್ನೆ. ಲೇಡೀಸ ಅವ್ರ ಹತ್ರನೂ ಹೋಗಿದ್ವಿ. ನಾವು ನಿಮ್ ಜೊತೆ ಕೆಲಸ ಮಾಡಕ್ ಒಪ್ಕೊಂಡ್ರೆ ಮತ್ತೆ ನಮ್ ಜೊತೆ ಕೆಲಸ ಮಾಡೋ ಕೆಲಸ ಮಾಡಕ್ ಒಪ್ಕೋಬೇಕಲ್ಲ ಅಂತ ಹೇಳಿ ಹೊರಗೆ ತಳ್ಳಿದ್ರು. ನಾವೇನು ಮಾಡಕ್ಕಾಗಿಲ್ಲ. ಸ್ವಾಭಿಮಾನ ಅಂತ ಕುಂತ್ರೆ ಹೊಟ್ಟೆ ನಾವು ಖಂಡಿಸಿಲ್ಲ ಕೇಳ್ಬೇಕಲ್ಲ. ಅದಕ್ಕೆ ಈ ಜಗತ್ನಲ್ಲಿ ನಮ್ಗಾಗಿ ಅಂತ ನೀರು ಆ ಬದುಕಿನ ದಾರಿಗೆ ನಾವು ಶರಣಾಗ್ಲೇಬೇಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾಗಿ ಹೆತ್ತ ತಂದೆ ತಾಯಿಗಳಿಂದಲೇ ದೂರವಾಗಿರೋ ಈ ನತದುಷ್ಟ ಜೀವಿಗಳಿಗೆ ಮತ್ತೆ ತಮ್ಮ ಹೆತ್ತವರ ಮಡಿಲನ್ನು ಸೇರಲು ಸಾಧ್ಯವೇ? ಸ್ವತಃ ತಾವೇ ದುಡಿದು ಬದುಕುತ್ತೇವೆ ಎಂಬವರ ಹಂಬಲಕ್ಕೆ ಎಲ್ಲೋ ಅವಕಾಶವನ್ನೇ ಕೊಡದ ಈ ಸಮಾಜದ ವಿಧಿವಿಧಾನಗಳು ಬದಲಾಗುವುದಾದರೂ ಯಾವಾಗ? ಲೈಂಗಿಕವಾಗಿ ಕಿರುಕುಳವನ್ನು ಅನುಭವಿಸುತ್ತಿರೋ ಈ ಅಸಹಾಯಕರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಲ್ಲಬೇಕಾದ ಹಕ್ಕು ಮಾನ್ಯತೆಗಳು ದೊರಕುತ್ತಾ? ಇಂತಹ 10 ಹಲವು ಪ್ರಶ್ನೆಗಳ ನಡುವೆ ನಮ್ಮ ಅಂತರಾಳದ ಅಂತರಂಗದಲ್ಲಿ ನಮ್ಮನ್ನ ಕಡೆಯದಾಗಿ ಕಾಡುವ ಮತ್ತೊಂದು ಪ್ರಶ್ನೆ